ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಭಗವದ್ಗೀತೆಯ ಒಂದು ಸುಂದರವಾದ ಶ್ಲೋಕದಿಂದ ನನ್ನ ಮೊದಲನೆಯ ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಶ್ಲೋಕದ ಅರ್ಥ ಇಷ್ಟೇ ಆಗಿತ್ತು. ಯಾವಾಗ ಭೂಮಿಯ ಮೇಲೆ ಅಧರ್ಮ ಆಗುತ್ತೆ ಆವಾಗ ನಾನು ದಿವ್ಯ ಅವತರಣೆಯನ್ನು ಮಾಡ್ತೀನಿ ಅಂತ ಪರಮಾತ್ಮ ತಂದೆ ಇದರಲ್ಲಿ ತಿಳಿಸಿದ್ದಾರೆ. ಹಾಗೆ ಏನಕ್ಕೆ ಬರ್ತಾರೆ ಅಂದರೆ ದುಷ್ಟರ ಸಂಹಾರ ಮಾಡಿಬಿಟ್ಟು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಬರ್ತೀನಿ ಅಂತ ತಿಳಿಸಿದ್ದಾರೆ. ಈ ಶ್ಲೋಕಕ್ಕೆ ಇನ್ನೂ ತುಂಬಾ ಡೀಪ್ ಆದಂಥ ಮೀನಿಂಗ್ ಇದೆ. ಮುಂದಿನ ಲಾಗಲ್ಲಿ ಯಾವಾಗಲಾದರೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಭಗವದ್ಗೀತೆ ಅಂದರೆ ನನಗೆ ತುಂಬಾ ಇಷ್ಟ. ನನ್ನ ಜೀವನ ಶೈಲಿ ಕೂಡ ಭಗವದ್ಗೀತೆಯ ಆಧಾರಿತವಾಗಿಯೇ ಇರುತ್ತೆ. ಅದರಲ್ಲಿ ಹೇಳುವ ಎಲ್ಲ ಮಾತನ್ನು ಜೀವನದಲ್ಲಿ ಎಷ್ಟು ಸಾಧ್ಯ ಅಷ್ಟು ನಾನು ಧಾರಣೆ ಮಾಡಿಕೊಂಡು ಜೀವನ ಶೈಲಿಯನ್ನು ನಡೆಸಬೇಕು ಅನ್ನೋದು ನನ್ನ ಆಸೆ ಮತ್ತು ಗುರಿ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮೊಟ್ಟಿಗೂ ಕೂಡ ಅದೆಲ್ಲವನ್ನು ಶೇರ್ ಮಾಡ್ಕೊಳ್ತೀನಿ. ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗಬಹುದು ಅಲ್ಲ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಅಷ್ಟು ಪವರ್ಫುಲ್ ಆಗಿರುವಂಥ ಮಾತುಗಳು ಭಗವದ್ಗೀತೆಯಲ್ಲಿ ಇದೆ. ಹಾಯ್ ನಮಸ್ತೆ. ಈ ಸುಂದರವಾದ ಒಂದು ಶ್ಲೋಕದಿಂದ ನನ್ನ ಮೊದಲನೆಯ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮೊದಲನೆಯ ಲಾಗ್. ಹಾಗೆ ಇದು ಇವತ್ತಿನ ಬೆಳಗಿನ ರಂಗೋಲಿ ಆಗಿತ್ತು. ನನ್ನ ದಿನಚರ ಸ್ಟಾರ್ಟ್ ಆಗೋದು ಪ್ರತಿನಿತ್ಯ ಬೆಳಗ್ಗೆ 3:45 ಅಷ್ಟೊತ್ತಿಗೆ ಎದ್ಬಿಟ್ಟು ಫೇಸೆಲ್ಲ ವಾಶ್ ಮಾಡಿಕೊಂಡು 5 ಗಂಟೆವರೆಗೂ ಬ್ರಹ್ಮ ಮುಹೂರ್ತ, ಆ ಸಮಯದಲ್ಲಿ ದೇವರ ಧ್ಯಾನವನ್ನು ಮಾಡಿಕೊಂಡು ನಂತರ ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಒಂದಿಷ್ಟು ಸ್ಪಿರಿಚುವಲ್ ಕ್ಲಾಸಸ್ ಎಲ್ಲ ಇರುತ್ತೆ, ಅದನ್ನು ಮುಗಿಸ್ಕೊಂಡು ನಂತರ ಕಿಚನ್ ಕೆಲಸವನ್ನೆಲ್ಲ ಆವಾಗಲೇ ಬೆಳಗ್ಗೆ ಮುಗಿಸ್ಕೊಳ್ತೀನಿ. ಅದೆಲ್ಲ ಎಷ್ಟು ಬೇಗ ಮಾಡ್ಕೋಬೋದು, ಹಾಗೆ ಬೇಗ ಎದ್ದೇಳೋದಕ್ಕೆ ಏನಾದರೂ ಟಿಪ್ಸ್ ಇದೆಯಾ, ಟ್ರಿಕ್ಸ್ ಇದೆಯಾ, ಆ ಥರ ಎಲ್ಲವನ್ನು ನಿಮ್ಮೊಟ್ಟಿಗೆ ನಾನು ನನ್ನ ಲಾಗ್ಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಎಲ್ರಿಗೂ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಆಸೆ ಇರುತ್ತೆ. ಹಾಗೆ ಬೆಳಗಿನ ದಿನಚರ್ಯ, ಬೆಳಗಿನ ಕೆಲಸಗಳೆಲ್ಲ ಬೇಗ ಮುಗಿಸ್ಕೋಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಕೂಡ ಆಸೆ ಇರುತ್ತೆ. ಹಾಗೆ ಅದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಲ್ವಾ? ನಾನು ಹೇಗೆ ಅಷ್ಟು ಬೇಗ ಎದ್ದೇಳ್ತೀನಿ, ಅದಕ್ಕೆ ಏನಾದರೂ ಏನು ಹೇಳ್ತಾರೆ ಟಿಪ್ಸ್ ಏನಾದರೂ ಇದೇನಾ, ಅದೆಲ್ಲವನ್ನು ನಿಮ್ಮೊಟ್ಟಿಗೆ ನಾನು ನನ್ನ ಲಾಗ್ಸ್ಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ಎಲ್ಲ ಮುಗಿಸ್ಕೊಂಡು ಕಿಚನ್ಗೆ ಬಂದಾಗ ಬೆಳಗ್ಗೆ 6 ಗಂಟೆ ಆಗಿತ್ತು. ಬೆಳಗಿನ ಕಿಚನ್ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೈಟೆಲ್ಲ ಆದಷ್ಟು ಎಲ್ಲವನ್ನು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಮಾರ್ನಿಂಗ್ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಊಟ ಮಾಡಿರ್ತೀವಲ್ವ, ನೈಟು ಸ್ವಲ್ಪ ಕ್ಲೀನ್ ಮಾಡೋದಿರುತ್ತೆ ಅಷ್ಟೇ. ಸೊ ಅದೆಲ್ಲ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ರೆಸಿಪೀಸ್ ಎಲ್ಲ ಏನೇನು ಮಾಡೋದಿದೆ ಊಟಕ್ಕೆ, ಟಿಫನ್ಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಸಲಾಡ್ ಮಾಡಬೇಕು ಅಂತ ಇತ್ತು. ಅದಕ್ಕೆ ರಾತ್ರಿಯೇ ಕಾಳುಗಳನ್ನ ನೆನೆಸಿ ಇಟ್ಕೊಂಡಿದ್ದೆ. ಶೇಂಗಾ ಕಾಳು, ಕಡಲೆಕಾಳು ಮತ್ತು ಸ್ವಲ್ಪ ಹೆಸರು ಕಾಳು. ಶೇಂಗಾ ಕಾಳು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಒಂದು ವಿಸಿಲ್ನ ಬರೆಸ್ಕೊಳ್ತೀನಿ. ಹಾಗೆ ಸ್ಟೀಮ್ ಮಾಡ್ಕೋಬೋದು, ಬಟ್ ಕಡಲೆಕಾಳು ಸಾಫ್ಟಾಗಿ ಬರಲಿ ಅಂದ್ಬಿಟ್ಟು ಅದನ್ನು ಸ್ಟೀಮ್ ಮಾಡ್ಕೊಳ್ತೀನಿ. ಹಾಗೆ ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್ ಮತ್ತು ಸಲಾಡ್ 2 ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಸ್ಯಾಂಡ್ವಿಚ್ಗೆ ಆಲೂಗಡ್ಡೆ ಬೇಕಾಗಿತ್ತು, ಅದನ್ನು ಕೂಡ ಅದ್ರ ಜೊತೆಗೇ ಬೇಯಿಸ್ಕೊಂಡ್ರಾಯ್ತು ಅಂತ 2 ಜೊತೆಗೆ ಇಟ್ಕೊಳ್ತಾ ಇದ್ದೀನಿ. ಒಂದೇ ವಿಸಿಲ್ ಮಾತ್ರ ಬರೆಸ್ಕೊಳ್ತೀನಿ. ಅದಾದಮೇಲೆ ಎಲ್ಲದು ಅಂದರೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಸೇರಿಬಿಟ್ಟು ಏನೇನು ಬೇಕಾಗುತ್ತೆ ಎಲ್ಲವನ್ನು ಫಸ್ಟ್ ವೆಜಿಟೇಬಲ್ಸ್ ಮೊದಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋದು, ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋದು, ಆ ಥರ ಮಾಡ್ತಾಯಿಲ್ಲ ಇವತ್ತು. ಏನೇನು ಬೇಕಿತ್ತು ಎಲ್ಲವನ್ನು ಸೇರಿ ಮೊದಲೇ ಸ್ವಲ್ಪ ಲಂಚ್ ಬಾಕ್ಸ್ಗೆ ಪುಲಾವ್ ಮಾಡ್ಕೊಳ್ಳೋದು, ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್ ಮತ್ತು ಸಲಾಡ್ ಇಷ್ಟೆಲ್ಲ ಇತ್ತು. ಆಮೇಲೆ ಇನ್ನೂ ಒಂದು ಜ್ಯೂಸ್ ಕೂಡ ಬಾಕಿ ಇತ್ತು, ಅದನ್ನು ನಿಮ್ಮ ಜೊತೆಗೆ ಇದರಲ್ಲಿ ಶೇರ್ ಮಾಡಿಲ್ಲ. ಹಾಗೆ ಆಮೇಲೆ ನಾನು ಮಾಡ್ಕೊಂಡಿದ್ದೆ ಅದನ್ನು, ಬೀಟ್ರೂಟ್ ಜ್ಯೂಸ್. ಈ ಥರ ಏನೇನೆಲ್ಲ ವೆಜಿಟೇಬಲ್ ಅವಶ್ಯಕತೆ ಇತ್ತು ಅದಿಂತ ಅಡುಗೆಗೆ ಎಲ್ಲವನ್ನು ನೀಟಾಗಿ ಮೊದಲೇ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ನನ್ನ ರೆಸಿಪೀಸ್ ಅಂದರೆ ಅಡುಗೆ ಪ್ಲ್ಯಾನ್ ಎಲ್ಲ ಈ ಥರ ಇರುತ್ತೆ. ಸೊ ಬೆಳಗ್ಗೆ ಆದಷ್ಟು ಬೇಗ
ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನಾವು ಶಾಂತವಾಗಿ ಮಾಡ್ಕೊಂಡ್ಬಿಡ್ಬೋದು. ಲೇಟಾಗಿ ಸ್ಟಾರ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಟೆನ್ಷನ್ ಅನ್ನಿಸ್ತಾ ಇರುತ್ತೆ. ಎಲ್ಲವನ್ನೂ ನೀಟಾಗಿ ಮಾಡೋದಕ್ಕೆ ಆಗಲ್ಲ, ಅರ್ಧಂಬರ್ಧ ಆಗಿಬಿಡುತ್ತೆ. ಲಂಚ್ ಬಾಕ್ಸ್ಗೆ ಬರೀ ಸಿಂಪಲ್ಲಾಗಿ ರೈಸ್ ಮಾಡಿದೆ, ಒಗ್ಗರಣೆ ಮಾಡಿದೆ, ಈ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಎಷ್ಟೆಲ್ಲ ನಾವು ಏನು ಬೇಕು ಎಲ್ಲ ಜ್ಯೂಸಸ್ಸು ಎಲ್ಲವನ್ನು ಮಾಡ್ಕೋಬೋದು. ಎಲ್ಲ ಜ್ಯೂಸ್ ಸಪ್ರೇಟಾಗಿ, ಟಿಫನ್ಗೆ ಸಪ್ರೇಟು, ಲಂಚ್ ಬಾಕ್ಸ್ಗೆ ಸಪ್ರೇಟು ಅಂದರೆ ಸಮಯ ತುಂಬ ಬೇಕಾಗುತ್ತೆ ಅಲ್ವಾ. ಆಮೇಲೆ ಸ್ನಾನ ಎಲ್ಲ ಮೊದಲೇ ಆಗೋಗಿತ್ತು. ದೇವ್ರ ನೈವೇದ್ಯಕ್ಕೆ ಸೌತೆಕಾಯಿನ ಇಟ್ಟಿದ್ದೆ. ಒಂದೊಂದು ಸರಿ ನಾನು ಹಾಗೆ ಮಾಡ್ತೀನಿ. ವೆಜಿಟೇಬಲ್ಸ್ ಹಸಿದು ತಿನ್ನೋವಂಥದ್ದು ಏನಾದರೂ ಇರುತ್ತಲ್ವ ಆ ಥರದ್ದು, ಮತ್ತು ಹಣ್ಣುಗಳು ಎಲ್ಲ ಇಡ್ತೀವಲ್ವ ನೈವೇದ್ಯಕ್ಕೆ, ಅದೇ ರೀತಿ ಬೆಳಗ್ಗೆ ಅಮೃತ ವೇಳ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದಾಗ ಸ್ನಾನ ಎಲ್ಲ ಆದಾಗ ಆ ಸಮಯದಲ್ಲಿ ದೀಪ ಹಚ್ಬಿಟ್ಟು ಈ ಥರದ್ದು ಏನಾದರೂ ನೈವೇದ್ಯಕ್ಕೆ ಇಟ್ಟಿರ್ತೀನಿ. ಸೊ ಅದನ್ನೇ ಅಡುಗೆಗೂ ಉಪಯೋಗಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಒಂಥರ ವೈಬ್ಸ್ ಚೆನ್ನಾಗಿ ಅನಿಸುತ್ತೆ, ಶಕ್ತಿ ಬಂದಿರುತ್ತೆ, ದೇವರಿಂದ ಎನರ್ಜಿ ಸಿಗುತ್ತೆ. ಆಮೇಲೆ ಅದು ಟೇಸ್ಟ್ ಕೂಡ ತುಂಬ ರುಚಿ ಅನಿಸುತ್ತೆ. ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಅದನ್ನು ನಾವು ತಿಂತೀವಲ್ವ, ಅದ್ರ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ. ಹಾಗೆ ಒಂದು ನಾರ್ಮಲ್ ಪಕ್ಕದಲ್ಲಿ ಒಂದು ನೈವೇದ್ಯಕ್ಕೆ ಇಡ್ದೇ ತಿಂದ್ವಿ ಅಂದರೆ ಅದರದ್ದು ರುಚಿನೇ ಬೇರೆ, ನೈವೇದ್ಯಕ್ಕೆ ಇಟ್ಟಿರೋದ್ರ ರುಚಿನೇ ಬೇರೆ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ಏನಾದರೂ ಈ ಥರ ವೆಜಿಟೇಬಲ್ಸ್ ಹಣ್ಣುಗಳು ಇತ್ತು ಅಂದರೆ ಫ್ರೆಶ್ಶಾಗಿ ಎವ್ರಿ ಡೇ ಮಾರ್ನಿಂಗ್ ಅಷ್ಟೊತ್ತಲ್ಲಿ ಏನು ಕುಕ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಸಮಯ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ಏನಾದರೂ ಹಣ್ಣುಗಳು ತರಕಾರಿನ ಇಟ್ಟಿರ್ತೀನಿ. ಅದಾದಮೇಲೆ ಇದು ಸ್ಯಾಂಡ್ವಿಚ್ಗೆ ಲೆಟ್ಯೂಸ್, ಇದು ಕ್ಯಾಬೇಜ್ ಅಲ್ಲ, ಐಸ್ಬರ್ಗ್ ಲೆಟ್ಯೂಸ್ ಅಂತ ಬರುತ್ತೆ. ಟೋಟಲಾಗಿ ಲೆಟ್ಯೂಸಲ್ಲಿ ತುಂಬ 7-8 ಥರದ ಲೆಟ್ಯೂಸ್ ಇರುತ್ತೆ. ಒಂದು ಗ್ರೀನ್ ಲೀವ್ಸ್ ಥರ ಇರುತ್ತೆ, ಇದು ಒಂಥರ ಸ್ವಲ್ಪ ಕ್ಯಾಬೇಜ್ ಥರ ಇರುತ್ತೆ, ಟ್ರಾನ್ಸ್ಪರೆಂಟು, ಬಟ್ ಟೇಸ್ಟ್ ಮಾತ್ರ ಕ್ಯಾಬೇಜ್ ಥರ ಇರಲ್ಲ, ತುಂಬ ಟೇಸ್ಟ್ ಇರುತ್ತೆ. ಹಾಗೆ ನಾವು ಬರೀ ಬಾಯಿಂದನೇ ತಿನ್ಬೋದು, ಕೋಲ್ಡ್ ಇರುತ್ತೆ. ಐಸ್ಬರ್ಗ್ ಅಂತ ಹೇಳ್ತಾರೆ ಇದಕ್ಕೆ. ಈ ಥರ ಕಟ್ ಮಾಡಿ ಸ್ಯಾಂಡ್ವಿಚ್ಚಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಸಲಾಡ್ಗಳಲ್ಲೂ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಮತ್ತು ಅದರಿಂದನೂ ಬೆನಿಫಿಟ್ಸು, B12 ವಿಟಮಿನ್ ಎಲ್ಲ ಸಿಗುತ್ತೆ. ಅದಾದಮೇಲೆ ಸ್ಯಾಂಡ್ವಿಚ್ಗೆ ಪನ್ನೀರ್ನ ಕಟ್ ಮಾಡ್ಕೊಳ್ತಾ ಇದ್ದೆ. ಸ್ಯಾಂಡ್ವಿಚ್ ಮಾಡಿದರೆ ಅದಕ್ಕೆ ಪನ್ನೀರ್ ಚೀಸ್ ಇರಲಿಲ್ಲ ಅಂದರೆ ಸ್ಯಾಂಡ್ವಿಚ್ ಅನ್ನಿಸ್ಕೊಳ್ಳಲ್ಲ, ಅದು ಟೇಸ್ಟೇ ಆಗಲ್ಲ, ಹಾಗೆ ನಾರ್ಮಲ್ ಬ್ರೆಡ್ ಥರ ಅನಿಸುತ್ತೆ. ಸೊ ಯಾವಾಗಲೂ ಸ್ಯಾಂಡ್ವಿಚ್ ಮಾಡಿದರೆ ಚೀಸ್ ಮತ್ತು ಪನ್ನೀರ್ ಇದ್ದರೆ ಅದರ ರುಚಿನೇ ಬೇರೆ. ಸೊ ಅದೆಲ್ಲವನ್ನು ಕಟ್ ಮಾಡಿ ಮೊದಲು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ನಾಯಿ ಮರಿ ನೋಡಿ, ನಾನೆಲ್ಲಿರ್ತೀನಿ ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರುತ್ತೆ. ಮಾರ್ನಿಂಗ್ ನನ್ನ ಜೊತೆಗೇ ನಾನು 3:30ಗೆ ಎದ್ದಿದ್ದೇನಲ್ವ, ಆವಾಗಲೇ ಎದ್ದು ಅಡ್ಡಾಡ್ತಾ ಇದೆ. ನಿದ್ದೆ ಮಾಡು ಅಂದರೆ ಸುಮ್ಮನೆ ಹೋಗಿ ಮಲಗ್ತಾ ಇಲ್ಲ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ನನ್ನ ಹತ್ರನೇ ಕುತ್ಕೊಂಡ್ಬಿಟ್ಟಿರುತ್ತೆ. ಚೇರ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ಅಲ್ಲಿ ಬಂದು ಅಲ್ಲೇ ಕಾಲು ಹತ್ರನೇ ಕುತ್ಕೊಳ್ಳುತ್ತೆ, ಆ ರೀತಿ ಮಾಡ್ತಿರುತ್ತೆ. ಈಗ ಸ್ಯಾಂಡ್ವಿಚ್ಗೆ ಬೇಕಾಗಿರೋದು ಎಲ್ಲವನ್ನು ಒಗ್ಗರಣೆ ಮೊದಲು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಬೇಜ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ತುಂಬ ಡೀಪಾಗೇನು ಫ್ರೈ ಮಾಡಲ್ಲ, ಮೀಡಿಯಮ್ ಮಾಡಿಬಿಟ್ಟು ಆಮೇಲೆ ಬ್ರೆಡ್ಡಲ್ಲಿ ಹಾಕ್ತೀವಲ್ವ ಅದು ಎಲ್ಲ ಉದುರು ಇರುತ್ತೆ, ಬಿಚ್ಚಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಆಲೂಗಡ್ಡೆನ ಸೇರಿಸ್ಕೊಳ್ತೀನಿ ಲಾಸ್ಟಲ್ಲಿ, ಸೊ ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು. ಆಮೇಲೆ ಪನ್ನೀರನ್ನು ಹಸಿದೇ ಹಾಕ್ಕೊಳ್ತಾ ಇದ್ದೀನಿ, ಫ್ರೈ ಮಾಡಿಲ್ಲ. ಹಸಿದು ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತು ಹಸಿದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸಾಸ್ ಏನಾದರೂ ಹಾಕ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇವತ್ತು ಯಾವುದು ಸಾಸನ್ನ ಸೇರಿಸ್ಕೊಳ್ತಾ ಇಲ್ಲ. ಹಾಗೆ ಆಲೂಗಡ್ಡೆ ನೋಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಚಾಕುಯಿಂದನೇ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆವಾಗ ಸ್ಯಾಂಡ್ವಿಚ್ಚಲ್ಲಿ ನಾವು 2 ಹಾಕಿಬಿಟ್ಟು ಬ್ರೆಡ್ ಇನ್ನೊಂದು ಮೇಲೆ ಇಡ್ತೀವಲ್ವ, ಅದು ಬಿಚ್ಚಲ್ಲ, ಎಲ್ಲ ವೆಜಿಟೇಬಲ್ಸ್ ಉದುರಲ್ಲ ಕೆಳಗಡೆ. ಹಾಗಾಗಿ 1-2 ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹೇಳಿದ್ನಲ್ವ, ಲಂಚ್ ಬಾಕ್ಸ್ಗೂ ಕೂಡ ನಾನು ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಪುಲಾವ್ ಮಾಡೋದಿತ್ತು, ಸೊ ಸಿಂಪಲ್ಲಾಗಿ ಪುಲಾವ್ ಮಾಡ್ತಾಯಿದ್ದೀನಿ. ಪುಲಾವ್ಗೆ ಮಸಾಲೆನ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, 1-2 ಮೆಣಸು ಕಾಳನ್ನು, ಟೊಮ್ಯಾಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಪುಲಾವ್ಗೆ. ಆಮೇಲೆ ಪುದೀನ ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ಇವತ್ತು ಪುದೀನ ಮಿಸ್ ಆಗಿತ್ತು, ಬಟ್ ಕೊತ್ತಂಬರಿ ಎಲ್ಲ ಇತ್ತಲ್ವ, ಅದು ಸೂಪರಾಗಿಯೇ ರುಚಿ ಕೊಡುತ್ತೆ. ಪುಲಾವ್ಗೆ ಈ ಥರ ಏನಾದರೂ ಒಂದು ಮಸಾಲೆ ಮಾಡಿ ಹಾಕ್ಕೊಂಡ್ರೆ ಅದು ರುಚಿನೇ ಬೇರೆ. ಇಲ್ಲಾಂದರೆ ಹಾಗೆ ಮಾಡಿದರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನಾವು ಹಾಕಲ್ಲ, ಬಳಸಲ್ಲ. ಹಾಗಾಗಿ ಸೊ ಈ ಥರ ಏನಾದರೂ ಮಸಾಲೆಯನ್ನು ಮಾಡಿಕೊಂಡು ಹಾಕ್ಕೊಂಡ್ರೆ ಪುಲಾವ್ ರುಚಿನೇ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ. ಸೊ ಆ ಥರ ಮಸಾಲೆನ ಮಾಡಿಕೊಂಡು ಅದನ್ನು ಸೇರಿಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನಂತರ ಪುಲಾವ್ ಕೂಡ ರೆಡಿ ಆಗೋಗುತ್ತೆ.
ಆ್ಯಕ್ಚುಲಿ ವಿಡಿಯೋನ ವಾಯ್ಸ್ ಓವರ್ ಇಲ್ದೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನೋಡೋಣ ಮುಂದೆ ಹೋಗ್ತಾ ಸೈಲೆಂಟ್ ಲಾಗ್ಸ್ ಮಾಡಬೇಕು ಅಂತ ಇದೆ. ಆಮೇಲೆ ನೋಡಿ, ಸಲಾಡ್ಗೆ ಹಸಿದು ಸೌತೆಕಾಯಿ, ಹಸಿ ಪನ್ನೀರು, ಟೊಮ್ಯಾಟೊ ಎಲ್ಲ ಬೇಯಿಸಿಟ್ಕೊಂಡಿರೋಂಥ ಕಾಳು ಮತ್ತು ಒಂದು ಚಿಕ್ಕದೊಂದು ಕ್ಯಾರೆಟ್ ಹಸಿದೆ, ಎಲ್ಲವನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಎಲ್ಲ ಹಾಕ್ತೀವಲ್ವ, ಅದಾದಮೇಲೆ ಚೆನ್ನಾಗಿರುವಂಥ ತಿನ್ನೋದಕ್ಕೆ ಚೆನ್ನಾಗಿರುವಂಥ ಆಯಿಲ್ನ ಯಾವುದನ್ನಾದರೂ ಸೇರಿಸ್ಕೋಬೋದು, ಅಡುಗೆಗೆ ಹಾಕೋ ಆಯಿಲ್ನ. ನಾನಿಲ್ಲಿ ವುಡ್ ಪ್ರೆಸ್ಡ್ ಶೇಂಗಾ ಎಣ್ಣೆ ಬರುತ್ತಲ್ವ, ಆ ಥರದ ಎಣ್ಣೆನ ಹಾಕ್ಕೊಂಡು ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಸಲಾಡ್ ರೆಡಿ ಆಯಿತು. ನಾವು ಇವಾಗಲೇ ಇದನ್ನ ತಿಂತೀವಿ ಅಂದಾಗ ಉಪ್ಪು ಎಲ್ಲ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೊದಲೇ ನಾವು ಕಲಸಿಟ್ರೆ ಅದು ಸ್ವಲ್ಪ ಎಲ್ಲ ಟೊಮ್ಯಾಟೊ ಸೌತೆಕಾಯಿದು ರಸ ಬಿಟ್ಬಿಟ್ಟು ಒಂಥರ ಅನಿಸುತ್ತೆ. ಸೊ ಹಾಗಾಗಿ ಸಲಾಡ್ ಯಾವಾಗ ತಿನ್ನಬೇಕಿರುತ್ತೆ ಆ ಸಮಯಕ್ಕೆ ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡ್ರೆ ಬೆಸ್ಟು. ಮೊದಲೇ ಮಾಡಿಟ್ರೆ ಸೌತೆಕಾಯ್ದು ಸ್ಮೆಲ್ ತುಂಬ ಅನ್ಸೋಕ್ಕೆ ಶುರು ಆಗುತ್ತೆ, ತಿನ್ನೋದಕ್ಕೆ ಮನಸ್ಸೂ ಅಷ್ಟು ಬರಲ್ಲ. ಅದಾದಮೇಲೆ ಪುಲಾವ್ ಕೂಡ ರೆಡಿ ಆಗಿತ್ತು. ಹಾಗೆ ಸ್ಯಾಂಡ್ವಿಚ್ ಕೂಡ ಎಲ್ಲವನ್ನು ರೆಡಿ ಮಾಡ್ಕೊಳ್ತೀನಿ. ಇನ್ನೊಂದು ನಿಮ್ಮ ಜೊತೆಗೊಂದು ಇಂಪಾರ್ಟೆಂಟ್ ವಿಷಯವನ್ನು ನಾನು ಶೇರ್ ಮಾಡ್ಕೊಳ್ಳೋದಿತ್ತು. ಏನಪ್ಪ ಅಂದರೆ, ಯಾರೆಲ್ಲ ನೀವು ವಿಡಿಯೋ ನೋಡ್ತಾ ಇರ್ತೀರಾ, ಹಾಗೆ ನಿಮ್ಮ ಮನೆಯಲ್ಲಿ ನಿಮಗೆ ಅಥವಾ ನಿಮ್ಮ ರಿಲೇಷನ್ಸಲ್ಲಿ ನಿಮ್ಮ ಕ್ಲೋಸ್ದ ಯಾರಾದರೂ ಇರ್ತಾರಲ್ವ, ಏನಾದರೂ ತೊಂದರೆ ಇದೆ ಅಂತ ಅನಿಸಿದರೆ, ಏನಾದರೂ ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಿಮ್ಮದು ಹೆಸರನ್ನ ಹೇಳಬೇಕು ಅಂತ ಏನಿಲ್ಲ, ಅಥವಾ ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ಕೂಡ ಹೇಳಬೇಕು ಅಂತ ಇಲ್ಲ. ಸ್ಮಾಲ್ ಒಂದು ಕ್ಲೂ ಕೊಡಿ, ಪ್ರಾಬ್ಲಮ್ ಇದೆ ಅಂತ ಸಾಕು. ನಿಮ್ಮ ಪ್ರತಿಯಾಗಿ ನಾನು ಧ್ಯಾನವನ್ನು ಮಾಡುವಾಗ ಅದನ್ನು ಕೇಳ್ಕೊಳ್ತೀನಿ. ಅದು 100% ಎಲ್ಲದು ಕ್ಯೂರ್ ಆಗುತ್ತೆ. 21 ಡೇಸ್ ಅದನ್ನು ಒಂದು ಸಾಧನ ಮಾಡೋದಿರುತ್ತೆ. ಹಾಗಾಗಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ. ಯಾರೆಲ್ಲ ನೀವು ಕಮೆಂಟ್ ಮಾಡ್ತೀರಾ, ನಿಮ್ಮ ಹೆಸರುಗಳನ್ನ ನಾನು ನೋಟ್ ಮಾಡಿಟ್ಕೊಂಡು ನನ್ನ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ನೇಮನ್ನು ಹೇಳ್ತೀನಿ. ಜೊತೆಗೆ ನೀವು ಕೂಡ ಎವ್ರಿಡೇ ಒಂದು ದಿನಕ್ಕೆ 1 ನಿಮಿಷ ಅಥವಾ 5 ನಿಮಿಷ ಒಂದಿಷ್ಟು ಅಭ್ಯಾಸ ಮಾಡೋದಿರುತ್ತೆ. ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಹಾಗೆ ನೀವು ಮಾಡಿದರೂ ಮಾಡದೆ ಹೋದರೂ ಕೂಡ ನಾನು ನಿಮ್ಮೆಲ್ಲರ ಪ್ರತಿಯಾಗಿ ನಿಮಗೆ ಆ ಸಮಸ್ಯೆ ಕ್ಲಿಯರ್ ಆಗಲಿ ಅಂದ್ಬಿಟ್ಟು ಸಾಧನವನ್ನು ಮಾಡ್ತೀನಿ. ಪ್ರತಿನಿತ್ಯ ನಾನು ಮಾಡ್ತಾ ಇರ್ತೀನಿ. ಯಾರು ಕೇಳದೆ ಹೋದರೂ ಕೂಡ ನನ್ನ ಸೇವೆನೇ ಅದಾಗಿದೆ. ನನ್ನ ತಪ್ಪಾಯಿತು, ನನ್ನದಲ್ಲ, ಭಗವಂತನ ಸೇವೆ. ನಾನು ಅದರಲ್ಲಿ ಒಂದು ನಿಮಿತ್ತವಾಗಿ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಭಗವಂತನಿಗೆ ಸಹಾಯ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿದೆ. ಸೊ ಹಾಗಾಗಿ ನೀವುಗಳು ನಿಮ್ಮ ಸಮಸ್ಯೆ ಏನೇ ಇರಲಿ ಅದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಪ್ರಾಬ್ಲಮ್ ಇದೆ ಅಂತ ಜಸ್ಟ್ ಒಂದು ಕ್ಲೂ ಕೊಡಿ. ಹೀಗೆ ಹೆಲ್ತ್ ಅಥವಾ ಫಿನಾನ್ಸ್, ಜಾಬ್, ಎಜುಕೇಷನ್, ಈ ಥರ ಒಂದು ಸ್ಮಾಲ್ ಹಿಂಟ್ ಕೊಡಿ. ನೀವೆಲ್ಲವನ್ನು ಹೇಳ್ಕೋಬೇಕು ಅಂತ ಇಲ್ಲ, ಹೆಸರು ಹೇಳಬೇಕು ಅಂತ ಏನೂ ಇಲ್ಲ. ಅಷ್ಟು ನಿಮ್ಗೆ ಏನೇ ತೊಂದರೆ ಇದೆ ಅಂದರೂ ಕೂಡ ಹೇಳಿ. ಹಾಗೆ ನೋಡಿ, 21 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಮಿರಾಕಲ್ ಆಗೇ ಆಗುತ್ತೆ. ಯಾಕಂದರೆ ನಾನು ಆಧ್ಯಾತ್ಮಿಕದಲ್ಲಿ ನನ್ನ ಜೀವನ ಪೂರ್ತಿಯಾಗಿ ಅದರಲ್ಲೇ ನಡೆಸ್ಕೊಂಡು ಬಂದಿರೋದ್ರಿಂದ ಅದರ ಬಗ್ಗೆ ಒಂದಿಷ್ಟು ಜ್ಞಾನ ತಿಳುವಳಿಕೆ ಭಗವಂತನಿಂದ ಪಡ್ಕೊಂಡಿದ್ದೀನಿ. ಇನ್ನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಎಲ್ಲರ ಜೊತೆಗೂ ಭಗವಂತ ಇದ್ದೇ ಇದ್ದಾರೆ. ಖಂಡಿತವಾಗ್ಲೂ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ. ಏನೇ ಸಮಸ್ಯೆ ಇರಲಿ ಅದಕ್ಕೆ ಸೊಲ್ಯೂಷನ್ ಭಗವಂತನಿಂದ ನಮ್ಮೆಲ್ರಿಗೂ ಸಿಕ್ಕೇ ಸಿಗುತ್ತೆ. ಯಾರಾದರೂ ತುಂಬ ನೋವಲ್ಲಿ ಬೇಜಾರಲ್ಲಿ ಇದ್ದರೆ ಏನಕ್ಕೂ ಚಿಂತೆ ಮಾಡಬೇಡಿ. ಎಲ್ಲರೊಟ್ಟಿಗೇನೋ ಭಗವಂತ ಇದ್ದೇ ಇದ್ದಾರೆ. ಎಲ್ಲರಿಗೂ ಭಗವಂತ ಒಬ್ಬರೇ ಅಲ್ವಾ. ಯಾವುದೇ ಜಾತಿ ಧರ್ಮ ಏನೇ ಇರಲಿ ನಮ್ಮೆಲ್ರಿಗೂ ದೇವರು ಒಬ್ಬರೇ. ಸೊ ಅವರು ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಒಂದೊಂದು ಸರಿ ನೇರವಾಗಿ ಭಗವಂತ ಕೆಳಗೆ ಬರೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ದೇಹ ಇಲ್ಲ, ಅವರು ಅಶರೀರಿ ನಿರಾಕಾರಿಯಾಗಿದ್ದಾರೆ. ಹಾಗಾಗಿ ನಮ್ಮಂಥವ್ರನ್ನ ನಿಮ್ಮಂಥವ್ರನ್ನ ಎಲ್ಲರನ್ನೂ ನಿಮಿತ್ತ ಮಾಡಿ ಒಬ್ಬರಿಂದ ಒಬ್ಬರಿಗೆ ಸಹಾಯ ಮಾಡಿಸ್ತಾ ಇರ್ತಾರೆ. ಆ ಥರ ಗ್ರೂಪಲ್ಲಿ ನನ್ನನ್ನು ಕೂಡ ಭಗವಂತ ಸೇರಿಸಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ನೀವು ನಿಮ್ಮ ಏನೇ ಸಮಸ್ಯೆ ಇದ್ದರೂ, ಮಗುಗೆ ಅಥವಾ ಈ ಥರ ಏನೇ ಇರಲಿ, ಅದನ್ನು ನೀವು ಹೇಳಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಹೆಸರನ್ನು ನೋಟ್ ಮಾಡಿಕೊಂಡು ಅದರ ಪ್ರತಿಯಾಗಿ ಧ್ಯಾನವನ್ನು ಮಾಡೋದಿರುತ್ತೆ. ಹಾಗೆ ಮಿರಾಕಲ್ ಕೂಡ ಆಗುತ್ತೆ ನಿಮ್ಮ ಜೀವನದಲ್ಲಿ. ಸಾಕಷ್ಟು ಆತ್ಮಗಳಿಗೆ, ಎಷ್ಟೊಂದು ಅಕ್ಕಂದರಿಗೆ, ಅಣ್ಣಂದರಿಗೆ, ಮಾತೆಯರಿಗೆ ಕೂಡ ಈ ಥರ ಸಮಸ್ಯೆ ಇದ್ದವರು ಕೇಳಿರ್ತಾರೆ. ಅವ್ರಿಗೆಲ್ಲ ಅದು ಕ್ಲಿಯರ್ ಆಗ್ತಾ ಬಂದಿದೆ. ನೀವು ಕೂಡ ದಿನಕ್ಕೆ 1 ನಿಮಿಷ ಒಂದು ಅಭ್ಯಾಸವನ್ನು ಮಾಡೋದಿರುತ್ತೆ. ಅದು ಏನು ಅಂತ ನಾನು ಎಲ್ರದ್ದು ಕಮೆಂಟ್ ಬಂದಾದಮೇಲೆ ಒಂದು 10 ಕಮೆಂಟ್ ಬರುತ್ತಲ್ವ, ಆವಾಗ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಾನು. ಇಲ್ಲಾಂದರೆ ಆದಷ್ಟು ನಿಮ್ಮ ಕಮೆಂಟಲ್ಲೇ ರಿಪ್ಲೈ ಕೊಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಓಕೆ, ಶೇರ್ ಮಾಡಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ನನ್ನ ಮೊದಲ ವಿಡಿಯೋ ಆಗಿರೋದ್ರಿಂದ ನಾನು ಎಕ್ಸೈಟ್ ಆಗಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಮೈ ಚಾನಲ್, ವಾಚಿಂಗ್ ಮೈ ವಿಡಿಯೋಸ್. ಅದಾದಮೇಲೆ ಈವ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಟಿಫನ್ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ವರ್ಕ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈವ್ನಿಂಗ್ ಈಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು, ಇದು ಮಣ್ಣಿಂದು ಮಡಿಕೆ ಇರುತ್ತಲ್ವ, ಮೇಲೆ ಅವಾಗವಾಗ ವೈಟ್ ಆಗ್ತಾನೇ ಇರುತ್ತೆ. ಸೊ ಅವಾಗ ಒರೆಸ್ಕೊಳ್ತಾನೆ ಇರಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇಡೋದಿತ್ತು. ನೀರು ಹಾಕ್ಬಿಟ್ಟು ಅದು ಕೋಲ್ಡ್ ಆದಮೇಲೆ ನೀರನ್ನು ತುಂಬಿ ಇಟ್ಕೊಳ್ಳೋದು ಕೂಡ ಇತ್ತು. ಈ ಬೇಸಿಗೆ ಕಾಲಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಡಿಕೆಯಲ್ಲಿರೋ ನೀರು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅರ್ತ್ಗೆ ಕನೆಕ್ಟ್ ಆಗುತ್ತೆ ಮಣ್ಣಿನ ಮಡಿಕೆ ನೀರು. ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಆರೋಗ್ಯಕ್ಕಿನ್ನೂ ಒಳ್ಳೆಯದು, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಫ್ರಿಜ್ಗಿಂತನೂ ಇದರಲ್ಲಿರುವಂಥ ಕೋಲ್ಡ್ ನೀರು, ತಂಪು ನೀರು ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಬೇಸಿಗೆ ಮುಗಿದ್ಮೇಲೆ ಏನು ಮಾಡೋದು ಅಂತ ಅಂದರೂ ಕೂಡ ಆ ನೀರನ್ನು ನಾವು ಅಡುಗೆಗೆ ಹಾಕ್ಕೋಬೋದು. ಬೇಸಿಗೆ ಆದಮೇಲೆ ಅದರಲ್ಲಿರೋ ನೀರನ್ನು ಅಡುಗೆನೂ ರುಚಿಯಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಅದಾದಮೇಲೆ ಎಲ್ಲ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನು, ಪ್ಲೇಟ್ಸ್ನ ಎತ್ತಿಟ್ಕೊಳ್ಳೋದಿತ್ತು. ಸೊ ಎಲ್ಲ ಈ ಥರದ್ದು ಈವ್ನಿಂಗ್ ವರ್ಕ್ನ ನಾನು ಮಾಡ್ಕೊಳ್ತಾ ಇದ್ದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಕಮೆಂಟ್ ಮಾಡಿ, ಏನೇ ಸಮಸ್ಯೆ ಇದ್ದರೂ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಒಳ್ಳೆಯದಾಗುತ್ತೆ. ಭಗವಂತ ಎಲ್ಲರೂ ಒಟ್ಟಿಗೆ ಇದ್ದೇ ಇದ್ದಾರೆ. ನಾವೆಲ್ಲರೂ ನಿಮಿತ್ತ ಅವರ ಸೇವೆಗಾಗಿ ಇದ್ದೀವಿ. ಸೊ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ನಮ್ಮ ಏಂಜಲ್ ನೋಡಿ ಈವ್ನಿಂಗ್ ಆಗಿದೆ, ಇವಾಗ ಬಂದು ಇಲ್ಲಿ ಕೂತ್ಕೊಂಡಿದೆ ನನ್ನ